ಪ್ರಜಾಕೀಯ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಥಿಂಕಿಂಗ್ ಒಳ್ಳೇದೆ, ಬಟ್ ಏನಂದ್ರೆ ಅವರೇ ಮುಂದೆ ಇದ್ ಮಾಡಿಲ್ಲಲ್ಲ. ಯಾರು? ಸ್ಟಾಲಿನ್ ಸರ್ ಬಂದ್ರೆ ಖುಷಿ ಆಗುತ್ತೆ ಅಂತ ಇಲ್ಲ ತಮಿಳ್ನಾಡಲ್ಲಿ ಇದಾನಿಲ್ಲ ಈಗ, ಆ ಮನುಷ್ಯ ಒಳ್ಳೆಯವನು, ಅವ್ನು ಬಡವ್ರಿಗೆ ಒಳ್ಳೇದ್ ಮಾಡ್ತಾನೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕೇಳಿ ಬಾಯ್ ಗೈಸ್. ಏನಿಲ್ಲ, ಇವತ್ತು ತಮಿಳುನಾಡಲ್ಲಿ TVK ಪಕ್ಷ, ವಿಜಯ್ ಅವ್ರ ಪಕ್ಷ ಹೈಯೆಸ್ಟ್ ಓಟ್ಗಳಿಂದ ಹೈಯೆಸ್ಟ್ ಕ್ಷೇತ್ರಗಳನ್ನು ಗೆದ್ದಿದೆ. 109 ಹತ್ತತ್ರ 110 ಕ್ಷೇತ್ರಗಳಲ್ಲಿ ವಿನ್ ಆಗಿದೆ. ಅದ್ರ ಬಗ್ಗೆ ನಮ್ಮ ಕರ್ನಾಟಕ ಜನ ಏನು ಹೇಳ್ತಾರೆ, ಏನು ಅಭಿಪ್ರಾಯ ತಿಳಿಸ್ಯಾರ ಅಂತ ಕೇಳಕ್ಕೆ ಬಂದಿದ್ದೀನಿ. ಬರ್ರಿ ಕೇಳೋಣ, ಲೆಟ್ಸ್ ಗೋ. ನ್ಯೂಸ್ ನೋಡ್ತೀರಲ್ಲ, ನ್ಯೂಸ್ ನೋಡಲ್ಲ, ತಮಿಳ್ನಾಡು ಎಲೆಕ್ಷನ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಾನು ನೋಡೋದಿಲ್ಲಪ್ಪ, ನೋಡೋದಿಲ್ಲ. ನೋಡೋದೇ ಇಲ್ಲ. ಬರ್ರಿ ಅಣ್ಣ, ಕೊನೆಗೂ ಅತ್ಲಾಗಿತ್ಲಾಗ ಓಡಾಡಿ ನಿಮ್ಮ ಹತ್ರನ ಬಂದಿವಿ. ಏನ್ ಹೇಳ್ಬೇಕು ಹೇಳ, ಏನ್ ಹೇಳ್ಬೇಕು? ತಮಿಳ್ನಾಡು ಎಲೆಕ್ಷನ್ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ? ನಿಮ್ದು ಯಾವ ಊರು? ತಮಿಳ್ನಾಡು ಯಾರು ಗೆದ್ದಿದ್ದು? ವಿಜಯ್ ಅಲ್ಲ. ವಿಜಯ್ ಅವರು ಒಳ್ಳೇದ್ ಬಿಡ ಪಾಪ, ಅವ್ರು ಒಳ್ಳೇದ್ ಮಾಡ್ತಾರೆ, ಮಾಡ್ಲಿ. ಮಾಡ್ತಾರ ಅನ್ಸುತ್ತಾ? ಅನ್ಸುತ್ತೆ ಮಾಡ್ತಾರೆ. ಮೇ ಬಿ ಅವ್ರು ಗೆದ್ದಿರೋದು ಹೇಳ್ತಾರಲ್ಲ ಅವ್ರೆ, ನಿಮ್ಮ ಅನ್ಸರ ಅವ್ರ ಅನ್ಸರ್ ಸೇಮ್ ಅಲ್ಲ ಅಣ್ಣ. ನಮ್ಮ ಕರ್ನಾಟಕದಲ್ಲಿ ಆತರ ಯಾರು ಇದಾರ? ನಮ್ ಕರ್ನಾಟಕ ಅಲ್ಲ, ಬೇಡ ಬೇಡಪ್ಪ, ಏನ್ ಹೇಳೋದ್ ಬೇಡ. ಅಲ್ಲ ಆತರ ಎಲೆಕ್ಷನ್ ನಿಂದ್ರವ್ರ ಅಂತ ಕೇಳಿದ್ ನಾನು. ಅಂತ ಇಲ್ಲ ತಮಿಳ್ನಾಡಲ್ಲಿ ಇದಾನಿಲ್ಲ ಈಗ, ಆ ಮನುಷ್ಯ ಒಳ್ಳೆಯವನು, ಅವ್ನು ಬಡವ್ರಿಗೆ ಒಳ್ಳೇದ್ ಮಾಡ್ತಾನೆ. ಅದನ್ನ ಮಾತ್ರ ತುಂಬಾ ಗ್ಯಾರಂಟಿ, ಏನೋ ನನ್ನ ಮನಸ್ಸಿಂದ ಹೇಳ್ತಾ ಇದೀನಿ. ಬಟ್ ಇಲ್ಲಿ ಇದಾಗಲ್ಲ, ಕರ್ನಾಟಕದಲ್ಲಿ ಅಂತ ಯಾವ ಇಲ್ಲ ಸದ್ಯಕ್ಕೆ. ಮುಂದಕ್ಕೆ ನೋಡೋಣ ಯಾವ್ದಾಗ. ಸದ್ಯಕ್ಕೆ ಯಾರ ಡಿಸ್ಪ್ಲೇ ಹೊಡೆದೋಗ್ರೆ ನಮ್ಮ ಮನೆಗೆ ಬಾ ಅಂತ ಹೇಳಂಗೆ. ಗೈಸ್ ನಮಸ್ತೆ. ಹೊಸಕೋಟೆಯಲ್ಲಿ ನಿಮ್ದು ಏನೋ ಫೋನ್ ಡಿಸ್ಪ್ಲೇ ಏನೋ ಪ್ರಾಬ್ಲಮ್ ಇದ್ರೆ ಅಣ್ಣನ ಅಂಗಡಿ ಹೆಸರು ಹೇಳೋಣ. ಮೊಬೈಲ್ ಶಾಪಿ, ಮೊಬೈಲ್ ಶಾಪಿ ಅಂತ ಅಡ್ರೆಸ್ ಹೇಳ್ಬಿಡೋಣ ಹಂಗೆ. JC ಸರ್ಕಲ್, ಹೊಸಕೋಟೆ, ಹೂಮಂಡಿ ಸರ್ಕಲ್ ಅಂತ ಹೇಳಿ. ಆ ಅಡ್ರೆಸ್ಗೆ ಬಂದು ನಿಮ್ದು ಏನೋ ಫೋನ್ ಪ್ರಾಬ್ಲಮ್ ಇದ್ರೆ ಬಂದು ತೋರಿಸ್ರಿ. ಓಕೆ ಅಣ್ಣ, ತಮಿಳ್ನಾಡು ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಗೆಲ್ಲ ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ನೋಡಿಲ್ವಾ? ನ್ಯೂಸ್ ಏನೋ ನೋಡಿಲ್ಲ. ಓಕೆ, ಥ್ಯಾಂಕ್ ಯು. ವಿಜಯ್ ಅವ್ರು CM ಆಗ್ತಾರ ಅನ್ಸುತ್ತೆ ಅಣ್ಣ ನಿಮಗೆ? ಏನು ಬೇರೆಯವ್ರು ಯಾರು ಮಾಡ್ತಾರ ಅವ್ರ ಪಕ್ಷದಲ್ಲಿ? ಅವರೇ ಆಗ್ತಾರ ಅಂತ ಅನ್ಸುತ್ತೆ? ಅವ್ರಿಗಿರೋ ಕ್ರೇಜ್ ನೋಡಿದ್ರೆ ಆಗ್ಬೋದು. ಅವರೇ ಆಗ್ಬೋದು. ಈಗ ಅದೇ ಥರ ಕರ್ನಾಟಕದಲ್ಲಿ ಯಾರೋ ಇದ್ರೆ ನಟರು, ಒಳ್ಳೆ ಯುವಕರು ಯಾರಾದರೂ ನಿಂತರೆ ನೀವು ಸಪೋರ್ಟ್ ಮಾಡ್ತೀರಣ್ಣ ಅವ್ರಿಗೆ? 100% ಮಾಡ್ತೀರಿ. ಈಗ ಉಪೇಂದ್ರ ಅವ್ರು ಇದಾರಲ್ಲ ಅಣ್ಣ, ಅವ್ರಿಗೆ ಆ ಥರ ಅವ್ರ ಪಕ್ಷ ಸಿದ್ಧಾಂತ ಅದು ನೋಡಿದರೆ ಏನು ಅನಿಸ್ತೈತಿ? ನಮ್ಮ ಕರ್ನಾಟಕದಲ್ಲಿ ಇದಾರಲ್ಲ ಉಪೇಂದ್ರ ಅವರು. ಫಸ್ಟ್ ಹೇಳಿದ್ನಲ್ಲ ಬ್ರೋ, ಯಾವ ಥರನೂ ಹೇಳೋಕ್ಕಾಗಲ್ಲ. ಅವ್ರು ಬಂದು ಓಡಾಡಬೇಕು, ಎಲ್ಲ ಮಾಡಬೇಕಲ್ವಾ. ಯಾರಿಂದ ಏನು ಮಾತಾಡೋಕ್ಕೂ ಆಗಲ್ಲ ಅದ್ರ ಬಗ್ಗೆ ಎಲ್ಲ ಅಲ್ವಾ. ಏನಿಲ್ಲ, ನ್ಯೂಸ್ ನೋಡ್ತಿರಲ್ಲ ಬ್ರೋ? ನ್ಯೂಸ್ ನೋಡಿಲ್ವಾ? ಅಂದರೆ ಈಗ ತಮಿಳ್ನಾಡಲ್ಲಿ ವಿಜಯ್ ಅವ್ರ ಪಕ್ಷ ಜಾಸ್ತಿ ಓಟಿಂದ ಗೆದ್ದಿದೆಯಲ್ಲ, ಅದ್ರ ಬಗ್ಗೆ ಏನು ಅನಿಸ್ತೈತಿ? ಏನಿಲ್ಲ, ನೋಡ್ತಾ ಇರ್ತೀರಿ ಅಷ್ಟೇ, ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ನೆಕ್ಸ್ಟ್ CM ಆಗ್ತಾರ ಅನ್ಸುತ್ತೆ ಅಣ್ಣ ಅವರು? ಅನ್ಸುತ್ತೆ, ಅದೇ ಅವರು ಸ್ವಲ್ಪ ಕ್ರೇಜ್ ಅವೆಲ್ಲ ನೋಡಿದ್ರೆ ಅನ್ಸುತ್ತೆ. ನೋಡ್ಬೇಕಷ್ಟೇ ಅವ್ರವ್ರ ಇದ್ರಲ್ಲಿ ಏನಿರುತ್ತೋ. ನಿಮಗೆ ಅವ್ರಿಗೆ ವೋಟ್ ಮಾಡೋ ಪವರ್ ಇದ್ದಿದ್ರೆ, ಅಲ್ಲಿ ಹೋಗಿ ಪವರ್ ಇದ್ದಿದ್ರೆ, ನಮ್ಮ ಕರ್ನಾಟಕ ಚಾನ್ಸ್ ಇದ್ದಿದ್ರೆ ಹೋಗಿ ವೋಟ್ ಮಾಡ್ತಿದ್ರ? ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಅವ್ರು ಒಳ್ಳೆತನ ಮಾಡಿದ್ರೆ ಮಾಡ್ತಿದ್ರು. ಈಗ ಹೀರೋ ಅಂತಲ್ಲ, ಆಕ್ಟರ್ ಅಂತಲ್ಲ, ಅವ್ರು ಮಾಡೋ ಕೆಲ್ಸದ ಮೇಲೆ ಮಾಡ್ಬೇಕಷ್ಟೇ. ಉಪೇಂದ್ರ ಅವ್ರ ಪಕ್ಷ ಇದೆಯಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಪ್ರಜಾಕೀಯ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಥಿಂಕಿಂಗ್ ಒಳ್ಳೇದೆ, ಬಟ್ ಏನಂದ್ರೆ ಅವರೇ ಮುಂದೆ ಇದ್ ಮಾಡಿಲ್ಲಲ್ಲ, ಅವರೇ ಸೈಲೆಂಟ್ ಆಗಿ ಹೋದ್ರು ಅಷ್ಟೇ. ಏನ್ ಮಾಡೋಕ್ಕಾಗಲ್ಲ. ಹಂಗೆ ಇದ್ರೆ ಅವ್ರು ಮಾಡೋ ಒಂದು 4 ಒಳ್ಳೆ ಕೆಲ್ಸಗಳಿಗೆ ಅವ್ರು ಹೇಳಿದ್ರಲ್ಲ, ನಾವು ಏನಂದ್ರು ಅವರು, ನಾವು ಪ್ರಜೆಗೆ ಮಾಡಕ್ ಬಂದಿರೋದು, ರಾಜಕೀಯ ಅಲ್ಲ ಅಂತ. ಅವ್ರು ನಿಂತ್ಕೊಂಡು ಏನೋ ಮಾಡಿದ್ರೆ ನಾವು ಯಂಗ್ಸ್ಟರ್ಸ್ ಎಲ್ಲ ಯೋಚನೆ ಮಾಡಿ ಏನೋ ಮಾಡೋದು, ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಆ ಥರ ವ್ಯಕ್ತಿ ಇಲ್ಲಿ ಇರಬೇಕಲ್ಲ, ತಮಿಳ್ನಾಡಿನ ವ್ಯಕ್ತಿ ಥರ ಇಲ್ಲಿ ಇದು ಮಾಡಿದ್ರೆ ಯೋಚನೆ ಮಾಡ್ಬೋದು. ಓಟ್ ಅಷ್ಟೇ. ಥ್ಯಾಂಕ್ ಯು. ಏನೋ ಮೂಡಿಲ್ಲ ನಮ್ಗೆ ಹೇಳಾಗ. ಏನೋ ವಿಜಯ್ ಅಂತ ನಂಬರ್ 1 ಬರ್ತದೆ ಗೊತ್ತು. ವಾಕ್ಯ ನಂಬರ್ 1 ವಿಜಯ್. ನೀವು ಇದ್ರೆ ಸಪೋರ್ಟ್ ಮಾಡ್ತಿದ್ರಾ? ಅಲ್ಲೇ ಇದ್ರೆ ಅಲ್ಲಿದೆ ಮಾಡ್ಯಾರೆ. ಇನ್ನು ವಿಜಯ್ ನಂಬರ್ 1. ಥ್ಯಾಂಕ್ ಯು. ಏನಿಲ್ಲ, ನ್ಯೂಸ್ ನೋಡ್ತೀರಲ್ಲ ನೀವು? ನೋಡ್ತೀನಿ. ಈಗ ತಮಿಳ್ನಾಡಲ್ಲಿ ಎಲೆಕ್ಷನ್ ಬಗ್ಗೆ ಏನು ಅನಿಸ್ತೈತಿ ನಿಮಗೆ? ಸರ್, ತಮಿಳ್ನಾಡಲ್ಲಿ ಈಗ ಎಲೆಕ್ಷನ್ ಐತಲ್ಲ, ಅದ್ರ ಬಗ್ಗೆ ಏನು ಅನಿಸ್ತೈತಿ? ನೋಡಿದ್ರೆ? ತಮಿಳ್ನಾಡುದು ಐಡಿಯಾ ಇಲ್ಲ ಸರ್. ನೋಡಿಲ್ಲ. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಯಾರು? ಸ್ಟಾಲಿನ್ ಸರ್ ಬಂದ್ರೆ ಖುಷಿ ಆಗುತ್ತೆ. ಬಟ್ ಈಗ ವಿಜಯ್ ಅವ್ರ ಪಕ್ಷ ಮುಂದೆ ಐತಲ್ಲ, ಅವರೇ ಲೀಡಲ್ಲಿ ಇರೋದಿಲ್ಲ ಈಗ. ನೋಡಿಲ್ಲ ಸರ್, ಲೀಡಲ್ಲಿ ಇದೆ ಸರ್. ಹಾ, ಅದು ಫಿಲ್ಮ್ ಆಕ್ಟರ್. ಹಾ. ಈಗ ಫಿಲ್ಮ್ ಆಕ್ಟರ್ ಬಂದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ವಾ? ಅವರು ಅಭಿವೃದ್ಧಿ ಮಾಡಲ್ಲ. ಈಗ ಫಿಲಂ ಆಕ್ಟರ್ ಬಂದ್ರೆ ಅವರು ಅಭಿವೃದ್ಧಿ ಮಾಡಲ್ವಾ? ಚೇಂಜಸ್ ತರ್ತಾರ ಇಲ್ಲ? ಪ್ರೀತಿ ಇದೆ, ಹಾ, ಅದು ಮಾತು ಬೇರೆ. ಹಾ, ಬಟ್ ಸ್ಟಾಲಿನ್ ಸರ್ ಇಸ್ ಬೆಟರ್. ಬೆಟರ್. ಒಂದೆರಡು ಕಾರಣ ಹೇಳಿ ಸರ್. ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಂಗೆ ಏನಾದ್ರು 2 ಅಭಿವೃದ್ಧಿ ಕಾರ್ಯಗಳು ಏನಾದ್ರು ನಿಮ್ಗೆ ಗೊತ್ತಿರಂಗೆ ಏನಾದ್ರು?
ಗೊತ್ತಿಲ್ಲ ಒಟ್ ಡೆವಲಪ್ ಆಗಿದೆ ಅಂತ. ಭಾಳ ಡೆವಲಪ್ಮೆಂಟ್ ಆಗಿದೆ. ಪ್ಲಸ್ ಸಪೋರ್ಟ್ ಚೆನ್ನಾಗಿದೆ ಅವ್ರದ್ದು. ಸ್ಟಾಲಿನ್ ಸರ್ದು ಸಪೋರ್ಟ್ ಚೆನ್ನಾಗಿದೆ ಸರ್. ಓಕೆ ಥ್ಯಾಂಕ್ ಯು. ಓಕೆ.